ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಬರೆದಿದ್ದೀರಾ ಅಂತ ಅನ್ಕೊಳ್ತೀನಿ. ಆದರೂ ಚೂರು ಆಂಗ್ಸೈಟಿ ಇರುತ್ತೆ, ನಾನು ಬರೆದಿರೋ ಉತ್ತರ ಸರಿನೋ ತಪ್ಪು ಅಂತೇಳಿ. ಹಾಗಾಗಿ ನಾನು ಈ ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಬಂದಿದ್ದೀನಿ. ಸ್ವಲ್ಪ ಡೀಟೇಲ್ ಆಗಿ ಸಾಲ್ವ್ ಮಾಡ್ತೀನಿ, ಯಾಕೆಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ ಅದು ಮುಗಿಲಿಲ್ಲ, ಅವುಗಳ ಸರಣಿ ಇವಾಗ ತಾನೇ ಶುರುವಾಗಿದೆ. ಮುಂದೆ ನೀವು ನೀಟ್ ಮತ್ತೆ ಕಾಮೆಡ್ಗೆ JEE ಎಕ್ಸಾಮ್ಸ್ ಎಲ್ಲ ಬರೆಯೋರಿದ್ದೀರಿ. ಹಾಗಾಗಿ ಅಲ್ಲಿ ಈ ಥರದ ಪ್ರಶ್ನೆಗಳು ಬಂದರೆ ನಿಮಗೆ ಯೂಸ್ ಆಗಲಿ ಅಂತ ಉದ್ದೇಶ ಇಟ್ಕೊಂಡು ಸ್ವಲ್ಪ ನಾನು ಡೀಟೇಲ್ ಆಗಿ ಸಾಲ್ವ್ ಮಾಡ್ತಾ ಇದ್ದೀನಿ. ಆದರೆ ನನ್ನ ಇಂದಿನ ವಿಡಿಯೋಸ್ ನೋಡಿದ್ರೆ ಇನ್ನೂ ತುಂಬ ಡೀಟೇಲ್ ಆಗಿ ಸಾಲ್ವ್ ಮಾಡಿದ್ದೀನಿ. ಯಾಕೆ ನಾನು ಶಾರ್ಟ್ಕಟ್ಸ್ ಬಗ್ಗೆ ಅಷ್ಟು ಒಲವಿಲ್ಲ ಅಂದರೆ, ಎಲ್ಲ ಟೀಚರ್ಸ್ಗೂ ಗೊತ್ತಿರ್ತದೆ ಶಾರ್ಟ್ಕಟ್ಸು ಎಷ್ಟು ಹಾನಿಕಾರಕ ಅಂತೇಳಿ. ನಾನು ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದ್ದೀನಿ, ಎಲ್ಲ ವಿದ್ಯಾರ್ಥಿಗಳು ಶಾರ್ಟ್ಕಟ್ ಅಂತ ಮುಗಿಬಿದ್ದು ನೋಡ್ತಾ ಇದ್ದಾರೆ. ಆದರೆ ಶಾರ್ಟ್ಕಟ್ಸ್ ಎಷ್ಟು ಹಾನಿಕಾರಕ ಅನ್ನೋದನ್ನ ನಾನು ಸೈಂಟಿಫಿಕ್ ಆಗಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಹಿಂದೆ ದಯವಿಟ್ಟು ಯಾವತ್ತೂ ಶಾರ್ಟ್ಕಟ್ ಹಿಂದೆ ಬೀಳ್ಬೇಡಿ. ಮೊದಲು ಕಾನ್ಸೆಪ್ಟ್ ತಿಳ್ಕೊಳ್ಳೋದು ಮುಖ್ಯ, ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡೋದು, ಟ್ರಿಕ್ಸು ಅವೆಲ್ಲ ಆಮೇಲೆ ಬರ್ತಕ್ಕಂಥದ್ದು. ಮೊದಲು ನೀವು ತಿಳ್ಕೊಳ್ಬೇಕಾಗಿರೋದು ಕಾನ್ಸೆಪ್ಟ್ಸ್. ಹಾಗಾಗಿ ನಾನು ಜಾಸ್ತಿ ಕಾನ್ಸೆಪ್ಟ್ಸಿಗೆ ಒತ್ತು ಕೊಡ್ತೀನಿ. ಇರಲಿ, ಏನೇ ಇರಲಿ, ಇವತ್ತು ಮೊದಲನೇ ಪ್ರಶ್ನೆ ಈ ಥರ ಇದೆ. ನಾನು ತೊಗೊಂಡಿರೋ ಪೇಪರ್ A2 ವರ್ಷನ್ ಕೋಡ್ ಏನಿದೆ A2 ಇದೆ. ಅದನ್ನೀಗ ನಾನು ಸಾಲ್ವ್ ಮಾಡ್ತಾ ಬರ್ತೀನಿ. A cyclotron is used to accelerate protons, deuterons and alpha particles. While exiting under similar conditions, the minimum kinetic energy is gained by. So kinetic energy of the charged particle which is coming out of the cyclotron ಏನಂತ ಗೊತ್ತಿದೆ ನಮಗೆ? Q² B² R² divided by 2m. ಇಲ್ಲಿ B ಅಂದ್ರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಲ್ಲ ಮೂರು ಪಾರ್ಟಿಕಲ್ಗೂ ಇಲ್ಲಿ ಸೇಮ್ ಇರುತ್ತೆ. R ಅಂದ್ರೆ ರೇಡಿಯಸ್ ಆಫ್ ಡಿಸ್, ಅದು ಕೂಡ ಮೂರು ಪಾರ್ಟಿಕಲ್ಗೆ ಸೇಮ್ ಇರುತ್ತೆ. ಹಾಗಾಗಿ ನಾನು ಕೈನೆಟಿಕ್ ಎನರ್ಜಿ ಪ್ರಪೋರ್ಷನಲ್ ಟು Q² ಡಿವೈಡೆಡ್ ಬೈ m ಅಂತ ತಗೊಳ್ಬೋದು. ಸೊ ಮೊದಲಿಗೆ ಪ್ರೋಟಾನಿಗೆ ಬಂದ್ಬಿಡೋಣ. ಸೊ ಪ್ರೋಟಾನಿಗೆ Q² ಅಂದರೆ ಚಾರ್ಜ್ ಏನಿದೆ 1 ಇದೆ, 1² ಡಿವೈಡೆಡ್ ಬೈ ಮಾಸ್ ಏನಿದೆ 1. ಸೊ ಹಾಗಾಗಿ ಅದರ ಕೈನೆಟಿಕ್ ಎನರ್ಜಿ ಏನಾಗುತ್ತೆ? ಪ್ರಪೋರ್ಷನಲ್ ಟು 1/1 ವಿಚ್ ಇಸ್ 1 ಅಂತ ಅನ್ಕೊಳ್ಳಿ. ಸೊ ಈಗ ಡ್ಯೂಟರಾನಿಗೆ ಬರ್ತೀನಿ. ಡ್ಯೂಟರಾನ್ಗೆ Q², ಡ್ಯೂಟರಾನ್ಗೂ ಕೂಡ ಚಾರ್ಜ್ 1 ಇರುತ್ತೆ. ಸೊ 1² ಡಿವೈಡೆಡ್ ಬೈ ಮಾಸ್ ಏನಿದೆ ಅದು 2 ಇರುತ್ತೆ. ಸೊ ಹಾಗಾಗಿ 2. ಸೊ ಇದು 1/2 ಆಯಿತು. ಅದರ ಕೈನೆಟಿಕ್ ಎನರ್ಜಿ ಪ್ರಪೋರ್ಷನಲ್ ಟು 1/2. ಈಗ ಆಲ್ಫಾ ಪಾರ್ಟಿಕಲ್ ಅಂತ ಹೇಳ್ತಾರೆ, ಅಥವಾ ಹೀಲಿಯಂ ನ್ಯೂಕ್ಲಿಯಸ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಚಾರ್ಜ್ ಎಷ್ಟಿರುತ್ತೆ ನೋಡ್ಕೊಳ್ಳಿ, 2 ಸ್ಕ್ವಯರ್ಡ್ ಆಗ್ಬೇಕಿಲ್ಲಿ, ಡಿವೈಡೆಡ್ ಬೈ ಅದರ ಮಾಸ್ ಎಷ್ಟಿದೆ ನೋಡ್ಕೊಳ್ಳಿ 4. ಸೊ ಇದು 2² ಅಂದರೆ 4/4 ಅಂದರೆ 1/1 ಆಯಿತು. ಸೊ ಮಿನಿಮಮ್ ಇರ್ತಕ್ಕಂಥದ್ದು ಕೈನೆಟಿಕ್ ಎನರ್ಜಿ ಯಾವುದಕ್ಕೆ? ಡ್ಯೂಟರಾನ್ಗೆ. ಸರಿಯಾದ ಆಯ್ಕೆ ಆಪ್ಷನ್ ಬಿ. A paramagnetic sample shows a net magnetization of 8 ampere per meter when placed in an external magnetic field of 0.6 Tesla at a temperature of 4K. When the sample is placed in an external magnetic field of 0.2 Tesla at a temperature of 16K, the magnetization will be. ಇಲ್ಲಿ ನಮಗೆ ಮ್ಯಾಗ್ನೆಟೈಸೇಷನ್ ಏನಿದೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ದಿ ಮೆಟೀರಿಯಲ್ ಅಂತ ಗೊತ್ತಿದೆ. ಸೊ ಇಲ್ಲೇನಾಗ್ತಾ ಇದೆ, ಮೊದಲನೇ ಬಾರಿ ಮ್ಯಾಗ್ನೆಟೈಸೇಷನ್ M1 ಇದೆ, ಎರಡನೇ ಬಾರಿ M2 ಇದೆ ಅಂತ ಅನ್ಕೊಳ್ಳೋಣ. ಸೊ ನಾನು M2/M1 ಅಂತ ಮಾಡ್ತಾ ಇದ್ದೀನಿ. ಅದನ್ನು ಬರೆದ್ರೆ ನಂಗೆ ಏನು ಬರುತ್ತೆ ನೋಡ್ಕೊಳ್ಳಿ, B2/T2 ಇಂಟು T1/B1. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಸೆಕೆಂಡ್ ಟೈಮಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 0.2 ಟೆಸ್ಲಾ ಅಂತ ಕೊಟ್ಟಿದ್ದಾರೆ, ಟೆಂಪರೇಚರ್ 16 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಟೈಮಲ್ಲಿ ಟೆಂಪರೇಚರ್ 4 ಇದೆ, ಮತ್ತೆ ಇನ್ನು ಮಾಹಿತಿ ಯಾವುದು 4 ಕೆಲ್ವಿನ್ ಅಂದರೆ 0.6 ಟೆಸ್ಲಾ ಇದೆ. ಸೊ ಈಗ ನಾವು ಸಾಲ್ವ್ ಮಾಡ್ತಾ ಬರೋಣ. 4 1s 4 4s 0.2 ಟೈಮ್ಸ್ 0.2 ಇಂಟು 3 ಟೈಮ್ಸ್ ಇಸ್ 0.6. ಅಲ್ಲಿಗೆ ನನಗೇನು ಬರ್ತಾ ಇದೆ 1/12 ಅಂತ ಗೊತ್ತಾಗ್ತಾ ಇದೆ. ಸೊ ಹಾಗಿದ್ರೆ M2 ಏನಾಯಿತು? M1/12. M1 ಏನಂತ ಕೊಟ್ಟಿದ್ದಾರೆ? 8 ಡಿವೈಡೆಡ್ ಬೈ 12 ಅಂದರೆ ನಾನು ಏನು ಮಾಡ್ಬೋದು? 4 2s 4 3s. ಸೊ 2/3 ಆಂಪಿಯರ್ ಪರ್ ಮೀಟರ್ ಅಂತ ಗೊತ್ತಾಗ್ತಾ ಇದೆ. ಸರಿಯಾದ ಆಯ್ಕೆ ಆಪ್ಷನ್ ಎ. A long cylindrical wire of radius r carries a uniform current I flowing through it. The variation of magnetic field with distance r from the axis of the wire is shown by. ಇದನ್ನು ನೀವು ಈಗಾಗಲೇ ಭಾಳಷ್ಟು ಬಾರಿ ಸಾಲ್ವ್ ಮಾಡಿರ್ಬೋದು. ಡೈರೆಕ್ಟಾಗಿ NCERT ಟೆಕ್ಸ್ಟ್ ಬುಕ್ಕಲ್ಲೂ ಇದನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಆಪ್ಷನ್ ಬಿನ ಚೂಸ್ ಮಾಡಿರ್ಬೋದು. ಬಟ್ ಇದರ ಒಳಗಡೆ ಇರತಕ್ಕಂತಹ ಸ್ವಲ್ಪ ಫಿಸಿಕ್ಸ್ ಕಾನ್ಸೆಪ್ಟ್ಸ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಯಾಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮುಗ್ದಿಲ್ಲ, ಅವುಗಳ ಸರಣಿ ಈಗ ತಾನೇ ಶುರುವಾಗಿದೆ. ಮುಂದೆ ನೀವು ಇನ್ನೊಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀತೀರಾ. ಹಾಗಾಗಿ ಸ್ವಲ್ಪ ತಿಳ್ಕೊಂಡಿದ್ರೆ ಒಳ್ಳೆಯದು ಅಂತ. ಸೊ ಒಂದು ಥಿಕ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ. ಅದರ ಆಕ್ಸಿಸ್ ಇಂದ ದೂರ ಹೋದಂತೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಅನ್ನೋದನ್ನ ಗ್ರಾಫಲ್ಲಿ ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ನಾನು ಇಲ್ಲಿ 3 ರೀಜನ್ಸ್ನ ಗುರುತು ಮಾಡ್ಕೊಳ್ತೀನಿ ಆಕ್ಸಿಸ್ ಇಂದ.
ಇವೆಲ್ಲ ಏನಿದೆ ಪಾಯಿಂಟ್ಸ್ ಇನ್ಸೈಡ್ ದಿ ಕಂಡಕ್ಟರ್, ಇದು ಪಾಯಿಂಟ್ ಆನ್ ದಿ ಸರ್ಫೇಸ್. ಇಲ್ಲಿ ಮೇಲ್ಗಡೆ ಹೋದಂಗೆಲ್ಲ ಏನಾಗುತ್ತೆ ಪಾಯಿಂಟ್ಸ್ ಔಟ್ಸೈಡ್ ದಿ ಸರ್ಫೇಸ್ ಅಂತ ಆಗುತ್ತೆ, ಅಥವಾ ಔಟ್ಸೈಡ್ ದಿ ಕಂಡಕ್ಟರ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ಗೆ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಡಿಸ್ಟೆನ್ಸ್. ಇದೊಂದು ಸಾಲ್ವ್ ಮಾಡಿ ನೋಡ್ಬೋದು ನೀವು. ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದಿ ಸರ್ಫೇಸ್ ಏನಿದೆ ಅದು ಮ್ಯಾಕ್ಸಿಮಮ್ ಇರುತ್ತೆ. ನಾವು ಇದನ್ನ ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಹಾಕೊಂಡು ಸಾಲ್ವ್ ಮಾಡ್ತೀವಿ. ಏನಂತ ಬರುತ್ತೆ ನಮಗೆ ಆನ್ಸರ್ μ0I/2πr. ಇಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಆನ್ ದಿ ಸರ್ಫೇಸ್. ಇನ್ನು ಮುಂದಕ್ಕೆ ಹೋದಂಗೆಲ್ಲ ಅಂದ್ರೆ ಔಟ್ಸೈಡ್ ಪಾಯಿಂಟ್ಸ್ ಇಂದ ದೂರ ತಗೊಂಡು ದೂರಕ್ಕೆ ಹೋದಂಗೆಲ್ಲ ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ಔಟ್ಸೈಡ್ ಪಾಯಿಂಟ್ ಏನು ಬರುತ್ತೆ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಇರುತ್ತೆ. ಅಂದ್ರೆ ನಾವು ಗ್ರಾಫ್ ಅಲ್ಲಿ ಏನನ್ನು ಚೂಸ್ ಮಾಡಬೇಕು, ಟಿಲ್ ದಿ ಸರ್ಫೇಸ್ ಲೀನಿಯರ್ ಆಗಿ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ R=R, ವೇರ್ R ಇಸ್ ರೇಡಿಯಸ್ ಆಫ್ ದಿ ಕಂಡಕ್ಟರ್. ಸೊ ಅಲ್ಲಿ ತನಕನೂ ಏನಾಗುತ್ತೆ ಲೀನಿಯರ್ ಆಗಿ ಇನ್ಕ್ರೀಸ್ ಆಗುತ್ತೆ. ಅಲ್ಲಿ ತನಕ ಯಾವ ಫಾರ್ಮುಲಾ ಇದೆ, B ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R. ಆಮೇಲೆ ಮ್ಯಾಕ್ಸಿಮಮ್ ಆಯಿತು ಅಟ್ R, ಅಂದರೆ ಸ್ಮಾಲ್ r ಕ್ಯಾಪಿಟಲ್ R. ದೆನ್ R ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ R ಆಗೋಕ್ಕೆ ಶುರು ಮಾಡಿದ ಕೂಡಲೇ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರುತ್ತೆ. ಹಾಗಾಗಿ ಗ್ರಾಫ್ ಈ ಥರ ಇರಬೇಕು ನೇಚರ್. ಸರಿಯಾದ ಆಯ್ಕೆ ಆಪ್ಷನ್ ಬಿ. ಇನ್ ಅ ಪರ್ಮನೆಂಟ್ ಮ್ಯಾಗ್ನೆಟ್ ಅಟ್ ರೂಮ್ ಟೆಂಪರೇಚರ್, ದಿ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್ ಹ್ಯಾವ್ ನಾನ್-ಝೀರೋ ಮ್ಯಾಗ್ನೆಟಿಕ್ ಮೂಮೆಂಟ್ ವಿಚ್ ಆರ್ ಪರ್ಫೆಕ್ಟ್ಲಿ ಅಲೈನ್ಡ್. ಡೊಮೈನ್ಸ್ ಆರ್ ಪಾರ್ಷಿಯಲಿ ಅಲೈನ್ಡ್. ಡೊಮೈನ್ಸ್ ಆರ್ ಆಲ್ ಪರ್ಫೆಕ್ಟ್ಲಿ ಅಲೈನ್ಡ್. ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಈಚ್ ಮಾಲಿಕ್ಯೂಲ್ ಇಸ್ ಝೀರೋ. ಮೇ ಬಿ ಇದನ್ನ ನೀವು ಆಪ್ಷನ್ ಡಿ ನ ಡೈರೆಕ್ಟ್ ಆಗಿ ಡಿಸ್ಕಾರ್ಡ್ ಮಾಡಿರ್ತೀರಾ. ನಿಮಗೆ ಆಪ್ಷನ್ ಎ ಬಿ ಸಿ ನಲ್ಲಿ ಸ್ವಲ್ಪ ಒಂಚೂರು ಡೌಟ್ಸ್ ಇರ್ಬೋದು ಅಂತ ಅನ್ಕೊಳ್ತೀನಿ. ಸೊ ಇದನ್ನ ನಾವು ತುಂಬಾ ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡೋಣ. ಪರ್ಮನೆಂಟ್ ಮ್ಯಾಗ್ನೆಟ್. ಸೊ ಪರ್ಮನೆಂಟ್ ಮ್ಯಾಗ್ನೆಟ್ ನ ನಾವು ಮಾಡಬೇಕಾದ್ರೆ ಫೆರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ ನ ಬಳಸ್ತೀವಿ. ಸೊ ಅದರಲ್ಲಿ ಡೊಮೈನ್ ಸ್ಟ್ರಕ್ಚರ್ ಇರುತ್ತೆ ಅಂತ ಗೊತ್ತಿರುತ್ತೆ. ಅದಕ್ಕೆ ನಾವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಎಲ್ಲದನ್ನು ಪರ್ಫೆಕ್ಟ್ ಆಗಿ ಅಲೈನ್ ಆಗುತ್ತೆ. ಬಟ್ ನಾವು ಪರ್ಮನೆಂಟ್ ಮ್ಯಾಗ್ನೆಟ್ಸ್ ನ ಯಾವಾಗಲೂ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಿರಲ್ಲ, ಅದನ್ನು ತೆಗೆದು ಬಿಡ್ತೀವಿ. ತೆಗೆದು ಬಿಟ್ಟಾಗ್ಲೂ ಕೂಡ ನಿಮಗೆ ಪರ್ಫೆಕ್ಟ್ ಅಲೈನ್ಮೆಂಟ್ ಉಳ್ಕೊಳ್ಬಹುದು, ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ ದಿ ಫೆರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಬಟ್ ಇಲ್ಲಿ ಅವರು ಕ್ಲಾಸ್ ಒಂದು ಕೊಟ್ಬಿಟ್ಟಿದ್ದಾರೆ, ನೀವು ನೋಡಿದ್ರೆ ಗೊತ್ತಾಗ್ತದೆ, ರೂಮ್ ಟೆಂಪರೇಚರ್. ಸೊ ನಮಗೆ ಗೊತ್ತಿದೆ ಏನಂತ, ಟೆಂಪರೇಚರ್ ರೈಸ್ ಆಗ್ತಾ ಡೊಮೈನ್ ಸ್ಟ್ರಕ್ಚರ್ ಏನಾಗ್ತಾ ಬರುತ್ತೆ, ಕೊಲ್ಯಾಪ್ಸ್ ಆಗಕ್ಕೆ ಬರುತ್ತೆ. ಪರ್ಫೆಕ್ಟ್ ಅಲೈನ್ಮೆಂಟ್ ಏನಾಗ್ತಾ ಬರುತ್ತೆ, ಕೊಲ್ಯಾಪ್ಸ್ ಆಗಿ ಕೆಲವು ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಅಲೈನ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಇಲ್ಲಿ ದಿ ಬೆಸ್ಟ್ ಆನ್ಸರ್ ಅಂತ ನೀವು ಆಪ್ಟ್ ಮಾಡೋದಾಗಿದ್ರೆ ಆಪ್ಷನ್ ಬಿ, ಡೊಮೈನ್ಸ್ ಆರ್ ಪಾರ್ಷಿಯಲಿ ಅಲೈನ್ಡ್. A rod of length 2 meters slides with a speed of 5 meters per second on a rectangular conducting frame as shown in figure. There exists a uniform magnetic field of 0.04 Tesla perpendicular to the plane of the figure. If the resistance of the rod is 3 ohm, the current through the rod is. ಈಗ induced EMF, motional induced EMF ಏನು ಬರುತ್ತೆ ಅಂತ ನಮ್ಗೆ ಗೊತ್ತಿದೆ, BLV. ಸೊ ಈ ಕೇಸಲ್ಲಿ BLV ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಬಿ ಎಷ್ಟು ಅಂತ ಕೊಟ್ಟಿದ್ದಾರೆ, 0.04 ಟೆಸ್ಲಾ ಅಂತ. ಲೆಂತ್ ಆಫ್ ದಿ ಕಂಡಕ್ಟರ್ ಏನಿದೆ, ಮೂವಿಂಗ್ ಕಂಡಕ್ಟರ್ 2 ಮೀಟರ್ ಇದೆ. ವೆಲಾಸಿಟಿ ಏನಂತ ಕೊಟ್ಟಿದ್ದಾರೆ, 5 ಮೀಟರ್ ಪರ್ ಸೆಕೆಂಡ್. ಇದನ್ನ ಸಾಲ್ವ್ ಮಾಡಿದ್ರೆ 5 × 2 10, 10 × 0.04 is 0.4 volts. ಈಗ ಕರೆಂಟ್ ಓಮ್ಸ್ ಲಾ ಇಂದ ನಾವು ಕಂಡುಹಿಡಿಬಹುದು, ಇಂಡ್ಯೂಸ್ಡ್ EMF ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಆಫ್ ದಿ ಲೂಪ್. ಸೊ ಅದೇನಾಯ್ತು, 0.4 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ನ 3 ಅಂತ ಕೊಟ್ಟಿದ್ದಾರೆ. ಸೊ 0.4 ಡಿವೈಡೆಡ್ ಬೈ 3 ಏನಿದೆ, 0.1333 ಆಂಪಿಯರ್ ಅಂತ ಬರುತ್ತೆ. ಸಡನ್ ಆಗಿ ನೋಡಿದ್ರೆ ಏನು ಆಪ್ಷನ್ ಇಲ್ಲ ಅನ್ಕೊಂಡ್ಬಿಡ್ತೀರಾ, ಬಟ್ ಅಲ್ಲಿ ಯೂನಿಟ್ಸ್ ನ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಸೊ ಇದು 133 ಮಿಲಿ ಆಂಪಿಯರ್ ಆಗುತ್ತೆ. ಸರಿಯಾದ ಆಯ್ಕೆ ಆಪ್ಷನ್ ಎ. The ratio of the magnetic field at the center of a current carrying circular coil to its magnetic moment is x. If the current and the radius both are doubled, the new ratio will become. ಇಲ್ಲಿ magnetic field at the center of circular coil carrying current ಏನಂತ ಗೊತ್ತಿದೆ ನನಗೆ, μ0 Ni divided by 2r. ಇಲ್ಲಿ n ಅಂದ್ರೆ ನಂಬರ್ ಆಫ್ ಟರ್ನ್ಸ್, I ಅಂದ್ರೆ ಕರೆಂಟ್, r ಅಂದ್ರೆ ರೇಡಿಯಸ್, μ0 ಅಂದ್ರೆ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ಅದೇ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಎ ಸರ್ಕ್ಯುಲರ್ ಕಾಯಿಲ್ ಏನಿದೆ ಅದು n × I × a ಬದಲು ನಾನು πr² ಅಂತ ಬರಿತಿದ್ದೀನಿ, ವಿಚ್ ಇಸ್ ಏರಿಯಾ. ಸೊ ಈಗ ರೇಷಿಯೋ ಕೇಳ್ತಾ ಇದ್ದಾರೆ. ರೇಷಿಯೋನ ನಾನು ತಗೊಂಡ್ರೆ ಏನು ಬರ್ತದೆ ನೋಡ್ಕೊಳ್ಳಿ, B0 ಡಿವೈಡೆಡ್ ಬೈ m ಏನಾಗುತ್ತೆ ನನಗೆ, Ni ಎರಡು ಕಡೆ ಕ್ಯಾನ್ಸಲ್ ಆಯ್ತಾ. ಸೊ ಬರ್ತಾ ಇರೋದೇನು, μ0 ಡಿವೈಡೆಡ್ ಬೈ 2r³ π. ಸೊ ಇದರಲ್ಲಿ π ಕಾನ್ಸ್ಟೆಂಟ್, 2 ಕಾನ್ಸ್ಟೆಂಟ್ ಮತ್ತೆ μ0 ಕೂಡ ಕಾನ್ಸ್ಟೆಂಟ್. ಹಾಗಾಗಿ ನಾವೇನು ಬರ್ಕೊಳ್ಬೋದು, B0 ಬೈ m
ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಕ್ಯೂಬ್ ಆಫ್ ದಿ ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಕಾಯಿಲ್. ಸೊ ಈಗ ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಕಾಯಿಲ್ನ ನಾವು ಡಬಲ್ ಮಾಡಿದ್ರೆ ಸೊ ಅದು 1/2 to the power 3 ಆಗುತ್ತೆ, ವಿಚ್ ಇಸ್ 1/8. ಸೊ ಹಾಗಾಗಿ ಮೊದಲು ಎಕ್ಸ್ ಇದ್ರೆ ಈಗೇನಾಗಬೇಕು, x/8. ಸರಿಯಾದ ಆಯ್ಕೆ ಆಪ್ಷನ್ ಸಿ. In the given circuit, the peak voltages across C, L, R are 30 volt, 110 volt and 60 volt respectively. The RMS value of the applied voltage is. Applied voltage na ನಾವು ಈ ತರ ಫಾರ್ಮುಲಾ ಬರೀತೀವಿ, square root of voltage across resistance square plus voltage across inductor minus voltage across capacitor whole square. ಸೊ ಮೊದಲಿಗೆ VL minus VC ಮಾಡ್ಬಿಡೋಣ. VL minus VC ಮಾಡಿದ್ರೆ ನನಗೆ 110 minus 30 ಎಷ್ಟಾಗ್ತಾ ಇದೆ, 80 volts. ಸೊ ಇದು 80 ಸ್ಕ್ವೇರ್ಡ್ ಆಯಿತು ಪ್ಲಸ್ ಇದು 60 ಸ್ಕ್ವೇರ್ಡ್ ಆಯಿತು, ಅದನ್ನು ಸ್ಕ್ವೇರ್ ರೂಟ್ ತೆಗಿಬೇಕು. ಆನ್ಸರ್ ನಿಮಗೆಲ್ಲ ಚೆನ್ನಾಗೇ ಗೊತ್ತಿರುತ್ತೆ, 100 ವೋಲ್ಟ್ ಅಂತ. ಸರಿಯಾದ ಆಯ್ಕೆ ಆಪ್ಷನ್ ಡಿ. ದಿ ಪವರ್ ಫ್ಯಾಕ್ಟರ್ ಆಫ್ RL ಸರ್ಕ್ಯೂಟ್ ಇಸ್ 1/√3. ಇಫ್ ದಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇಸ್ 2 ohm, ದಿ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇಸ್. ಇಲ್ಲಿ ಮೊದಲಿಗೆ ಇಂಪಿಡೆನ್ಸ್ ಟ್ರಯಾಂಗಲ್ ತಗೊಂಡ್ಬಿಡೋಣ. ಇಂಪಿಡೆನ್ಸ್ ಟ್ರಯಾಂಗಲ್ ಅಲ್ಲಿ ನಮಗೆ ಹೈಪೋಟೆನ್ಯೂಸ್ ಏನಾಗಿರುತ್ತೆ, ಇಂಪಿಡೆನ್ಸ್ ಆಗಿರುತ್ತೆ. ಇದು ಫೇಸ್ ಆಂಗಲ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್ ಇನ್ ದಿ ಸರ್ಕ್ಯೂಟ್ ಇರುತ್ತೆ. ಈ ಸೈಡು ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ ಇರುತ್ತೆ, ಈ ಸೈಡ್ ರಿಯಾಕ್ಟೆನ್ಸ್ ಇರುತ್ತೆ. ರಿಯಾಕ್ಟೆನ್ಸ್ ಏನು XL - XC, ಬಟ್ ಇಲ್ಲಿ XC ಇಲ್ಲ, ಕೆಪಾಸಿಟರ್ ಇಲ್ಲದೆ ಇರೋದ್ರಿಂದ ಬರೀ XC ತಗೊಳ್ತಾ ಇದ್ದೀನಿ, XL ತಗೊಳ್ತಾ ಇದ್ದೀನಿ, ಸಾರಿ. ಇಲ್ಲಿ ಅವ್ರೇನು ಕೊಟ್ಟಿದ್ದಾರೆ, ಪವರ್ ಫ್ಯಾಕ್ಟರ್ cos 5 ಅಂತ ಗೊತ್ತಿದೆ, ಅದನ್ನ 1/√3 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಇಲ್ಲಿ ಇಂಪಿಡೆನ್ಸ್ ಟ್ರಯಾಂಗಲ್ಗೆ ಹಾಕೊಂಡ್ರೆ ನಾನು ಹೇಗೆ ಬರುತ್ತೆ, ಅಕಸ್ಮಾತ್ ಇಂಪಿಡೆನ್ಸ್ √3 ಯೂನಿಟ್ಸ್ ಇದ್ರೆ ರೆಸಿಸ್ಟೆನ್ಸ್ 1 ಯೂನಿಟ್ ಇರುತ್ತೆ ಅಂತ ಇದು ಹೇಳ್ತಾ ಇದೆ. ಸೊ ಈಗ ನನಗೆ ಇದು ಆಪೋಸಿಟ್ ಸೈಡ್ ಏನು ಅಂತ ನಾವು ಪೈಥಾಗರಸ್ ಥಿಯರಮ್ ಹಾಕೊಂಡು ಸಾಲ್ವ್ ಮಾಡ್ಬೋದು. ಸೊ ಅದೇನಾಗುತ್ತೆ ನೋಡ್ಕೊಳ್ಳಿ, z² ಅಂದರೆ 3 ಆಯಿತು, ಮೈನಸ್ ಇನ್ನೊಂದು ಅಡ್ಜಸೆಂಟ್ ಸ್ಕ್ವೇರ್ಡ್ ಮಾಡ್ತಾ ಇದ್ದೀನಿ. ಅಡ್ಜಸೆಂಟ್ ಸ್ಕ್ವೇರ್ಡ್ ಎಷ್ಟು, 1² is 1. ಸೊ ಇದರ ರೂಟ್ ತೆಗೆದ್ರೆ √2 ಬರುತ್ತೆ. ಸೊ √2 ಇಸ್ ದಿ ಅದರ್ ಸೈಡ್, ದಟ್ ಈಸ್ ಆಪೋಸಿಟ್ ಸೈಡ್ √2 ಅಂತ ಬರ್ತಾ ಇದೆ. ಬಟ್ ನಿಜವಾದ ವ್ಯಾಲ್ಯೂಸ್ ಕೊಡ್ತಾ ಇದ್ದಾರೆ. ಇವೆಲ್ಲ ಏನಿದೆ, ಇವು ರೇಷಿಯೋಸು, ಅಂದರೆ ಇದಿಷ್ಟಿದ್ರೆ ಇದಿಷ್ಟು ಇರಬೇಕು, ಇದಿಷ್ಟು ಇರಬೇಕು ಅಂತ. ಬಟ್ ಅವ್ರು ರಿಯಲ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. XLಗೆ ರಿಯಲ್ ವ್ಯಾಲ್ಯೂ ಏನಿದೆ 2 ohm ಅಂತ. ಸೊ ಹಾಗಿದ್ರೆ √2 ಬರೋದು 2 ohm ಇದೆ, ಆಯ್ತಾ. ಅಂದರೆ ಏನಾಗ್ತಾ ಇದೆ, ಇಲ್ಲಿ ನಾವು √2 ಬರ್ತಾ ಇದೆ ಅಲ್ವಾ. ಸೊ √2 ಬರಬೇಕಾಗಿದ್ದು 2 ohm ಇದೆ ಅಂದರೆ ಏನು ಮಾಡ್ತಾ ಇದೀವಿ, ನಾವು √2 ಇಂದ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಸೊ √2 ಇದನ್ನು √2 ಇಂದ ಮಲ್ಟಿಪ್ಲೈ ಮಾಡ್ಬೇಕು ನಾನು ಹಾಗಾದ್ರೆ. ಸೊ ಈಗ ಬೇಕಿದ್ರೆ ರೇಷಿಯೋ ತಗೊಳ್ಳಿ. ನನಗೆ XL/R ಏನಿದೆ, XL/R ನಿಮ್ಗೆ ಡೌಟ್ ಬಂದರೆ ಈ ಥರ ತಗೊಳ್ಬೋದು, XL/R. ಸೊ ನಮಗೆ ಬರಬೇಕಾಗಿದ್ದೇನಿತ್ತು, √2:1 ಬರಬೇಕು ನನಗೆ, √2:1. ಈಗ ನನಗೆ ಬಂದಿರೋ ವ್ಯಾಲ್ಯೂ ಏನು, 2 ohm/√2 ohm. ಸೊ ಇದನ್ನು ಚೆಕ್ ಮಾಡ್ಕೊಳ್ಳಿ, 2 ohm / √2 ohm. ಈಗಲೂ ನಮ್ಗೆ ಅದೇ ಆನ್ಸರ್ ಬರ್ತಾ ಇದೆ. ಹಾಗಾಗಿ ರಿಯಲ್ ವ್ಯಾಲ್ಯೂ ಏನಿದೆ √2 ohm. ಸರಿಯಾದ ಆಯ್ಕೆ ಆಪ್ಷನ್ ಎ. ಇನ್ ದಿ ಗಿವನ್ ಸರ್ಕ್ಯೂಟ್ ದಿ ರೆಸೊನೆಂಟ್ ಫ್ರೀಕ್ವೆನ್ಸಿ ಇಸ್. ಇದನ್ನ ಟ್ಯಾಂಕ್ ಸರ್ಕ್ಯೂಟ್ ಅಂತ ಕರಿತೀವಿ ಅಥವಾ ಆಸಿಲೇಟರ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಇಲ್ಲಿ ರೆಸೊನೆಂಟ್ ಫ್ರೀಕ್ವೆನ್ಸಿಗೆ ಏನು ಫಾರ್ಮುಲಾ ಬರುತ್ತೆ, 1/2π√LC. ಸೊ ಇಲ್ಲಿ 2π ಅಂದ ಕೂಡಲೇ ನೀವು ಡೈರೆಕ್ಟ್ ಆಗಿ 6.28 ಅಂತ ಬರ್ಕೊಳ್ಬೇಕು. ಇಲ್ಲಿ ರೂಟ್ ಏನ ಬರುತ್ತೆ, ಎಲ್ಲ ಏನಂತ ಕೊಟ್ಟಿದ್ದಾರೆ, L is 0.5 ಮಿಲಿ ಹೆನ್ರಿ ಅಂತಿದೆ. ಸೊ 1/2 × 10⁻³ ಅಂತ ಬರ್ಕೊಳ್ತೀನಿ. ಕೆಪಾಸಿಟೆನ್ಸ್ ಏನಂತ ಕೊಟ್ಟಿದ್ದಾರೆ, 20 × 10⁻⁻6 ಅಂತ ತಗೊಳ್ತೀನಿ ನಾನಿಲ್ಲಿ. ಸೊ ಇದು 1/this ವ್ಯಾಲ್ಯೂ ಇದೆ. ಸೊ ಇದನ್ನು ಸಾಲ್ವ್ ಮಾಡ್ತಾ ಬರೋಣ. 2 10 times is 20. ಸೊ ಎಲ್ಲ ಪವರ್ಸ್ ಆಫ್ 10 ಬರ್ತದೆ ನನಗೆ. 10⁻9 ಇದೆ, 10⁻8 ಆಗುತ್ತೆ. -8 ರೂಟ್ ಒಳಗಿಂದ ಬಂದರೆ 10⁻4, ಮೇಲೆ ಹೋದರೆ 10⁻+4. 10⁻+4 / 6.28 ಅಂತ ಬರ್ತದೆ. ಇದನ್ನು ಅಂದಾಜ್ ಮೇಲೆ ಸಾಲ್ವ್ ಮಾಡೋಣ. ಸೊ ಅಂದಾಜ್ ಮೇಲೆ ಹೇಗೆ ಅಂದರೆ 10 / 6 ಅಂತ ತಗೊಳ್ಳೋಣ ಅಪ್ರಾಕ್ಸಿಮೇಟ್ಲಿ, ಇಂಟು 10⁻3. ಸೊ ಇದು ಏನು ಬರ್ಬೇಕು ನಮಗೆ, 1.667 ಹತ್ರ ಬರುತ್ತೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಬರಬೇಕು, ಯಾಕಂದರೆ ನಾನು ಡಿನಾಮಿನೇಟರ್ ವ್ಯಾಲ್ಯೂನ ಕಡಿಮೆ ತೊಗೊಂಡಿದ್ದೀನಿ. ಸೊ ಅಂದರೆ ಅಲ್ಲಿಗೆ 1500 ಸಮಥಿಂಗ್ ಬರಬೇಕು. 1500 ಸಮಥಿಂಗ್ ಎಲ್ಲಿದೆ, ಆಪ್ಷನ್ ಬಿ ನಲ್ಲಿದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ದಿ ಕರೆಂಟ್ ಇನ್ ಎ ಕಾಯಿಲ್ ಆಫ್ ಇಂಡಕ್ಟೆನ್ಸ್ 0.2 ಹೆನ್ರಿ ಚೇಂಜಸ್ ಫ್ರಮ್ 5 ಆಂಪಿಯರ್ ಟು 2 ಆಂಪಿಯರ್ ಇನ್ 0.5 ಸೆಕೆಂಡ್. ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಅವರೇಜ್ ಇಂಡ್ಯೂಸ್ಡ್ EMF ಇನ್ ದಿ ಕಾಯಿಲ್ ಈಸ್. ಇಲ್ಲಿ ಫಾರ್ಮುಲಾ ನಮ್ಗೆ ಏನು ಗೊತ್ತಿದೆ, ಇಂಡ್ಯೂಸ್ಡ್ EMF is equal to L × di/dt. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಇಂಡಕ್ಟೆನ್ಸ್ 0.2 ಹೆನ್ರಿ ಕೊಟ್ಟಿದ್ದಾರೆ, ಚೇಂಜ್ ಇನ್ ಕರೆಂಟ್ 5 ಆಂಪಿಯರ್ ಟು 2 ಆಂಪಿಯರ್. ಹಾಗಾಗಿ ಚೇಂಜ್ ಏನಿದೆ ಅದು 3 ಆಂಪಿಯರ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್ ಅಥವಾ ಟೈಮ್ ಇಂಟರ್ವಲ್ ಏನು ಅಂತ ತಗೊಂಡ್ರೆ ನಾನು 0.5 ಸೆಕೆಂಡ್ಸ್. ಸೊ
ಸೊ 3/0.5 ಅಂದರೆ 6 ಆಗುತ್ತೆ. 6 ಇಂಟು 0.2 ಅಂದರೆ 1.2 ವೋಲ್ಟ್ಸ್ ಆಗುತ್ತೆ. ಇಲ್ಲಿ ನಾನು ಮೈನಸ್ ಸೈನ್ ಇಗ್ನೋರ್ ಮಾಡಿದ್ದೀನಿ, ಅದು ಇಂಡ್ಯೂಸ್ಡ್ ಇ ಎಮ್ ಎಫ್ ನ ಪೊಲಾರಿಟಿ ಬಗ್ಗೆ ಹೇಳುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ.